ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿ ಗುಡ್ ಫೀಲ್ ಕಾನ್ಸೆಪ್ಟ್ ಅಲ್ಲಿ ಬಂದಿರುವ ಸಪ್ತ ಸಾಗರದಾಚೆ ಎಲ್ಲೋ ಪಾರ್ಟ್ ಮೂವಿ ಸ್ಟೋರಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ 2021 ಅನ್ನ ತೋರಿಸ್ತಾರೆ. ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಗಿರುವ ರಕ್ಷಿತ್ ಶೆಟ್ಟಿ ಆಲಿಯಾಸ್ ಮನು 10 ವರ್ಷಗಳಿಂದ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಜೈಲಿನಿಂದ ಬಿಡುಗಡೆಯಾಗಿ ಈಗ ಹೊರಗಡೆ ಬಂದಿದ್ದಾನೆ. ಆಗ ಮನು ತನ್ನ ಫ್ರೆಂಡ್ ಆದ ಪ್ರಕಾಶ್ ನನ್ನು ಹೋಗಿ ಮೀಟ್ ಮಾಡಿದಾಗ ಅವನ ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡಂತ ಪ್ರಕಾಶ್ ಮನು ಇರುವುದಕ್ಕೋಸ್ಕರ ಒಂದು ಚಿಕ್ಕ ರೂಮ್ ಅನ್ನು ಅಡ್ಜಸ್ಟ್ ಮಾಡ್ತಾನೆ. ಆಗ ಪ್ರಕಾಶ್ ಮನು ಹತ್ರ ಕರೋನಾ ಬಂದೋದ್ಮೇಲೆ ಪ್ರತಿಯೊಬ್ಬ ಮನುಷ್ಯನ ಜೀವನವೂ ಕೂಡ ತುಂಬಾ ದಾರುಣವಾಗಿದೆ, ಈಗಿರುವ ಜೀವನವೂ ಕೂಡ ಒಂದು ದೊಡ್ಡ ಜೈಲಿನಂತಿದೆ ಅಂತ ಹೇಳ್ತಾ ನಿನ್ನ ಹಳೆ ನೆನಪುಗಳನ್ನ ಮರೆತು ಹೊಸ ಜೀವನವನ್ನ ಸ್ಟಾರ್ಟ್ ಮಾಡು, ಅದು ನಿನಗೆ ಒಳ್ಳೇದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಪ್ರಕಾಶ್ ಅಲ್ಲಿಂದ ಹೋದ ತಕ್ಷಣ ಮನು ತನ್ನ ವಾಕ್ಮ್ಯಾನ್ ಅನ್ನ ತೆಗೆದು ಮನು ಜೈಲಿನಲ್ಲಿದ್ದಾಗ ಪ್ರಿಯಾ ತಾನು ಮಾತಾಡ್ಬೇಕಂದ್ಕೊಂಡಿದ್ದ ಮಾತುಗಳನ್ನ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿರುವ ಕ್ಯಾಸೆಟ್ ಅನ್ನ ಕೇಳ್ತಾ ಇರ್ತಾನೆ. ಈಗಲೂ ಕೂಡ ಮನು ಪ್ರಿಯಾಳನ್ನ ಮರೆಯಕ್ಕಾಗದೆ ಅವಳ ನೆನಪು ಬಂದಾಗಲೆಲ್ಲ ಅವಳು ರೆಕಾರ್ಡ್ ಮಾಡಿ ಕಳಿಸಿದಂತ ಅವಳ ಮಾತುಗಳನ್ನ ಕೇಳ್ತಾ ತುಂಬಾ ನೋವು ಪಡ್ತಾ ಇರ್ತಾನೆ. ಇನ್ನು ಆ ಕ್ಯಾಸೆಟ್ ಅಲ್ಲಿ ಪ್ರಿಯಾ ರೆಕಾರ್ಡ್ ಮಾಡಿರೋದೇನು ಅಂದ್ರೆ, ಮನು ನಿನಗೋಸ್ಕರ ನಾನು ಆಚೆ ಕಡೆ 1000 ಕಣ್ಣುಗಳಿಂದ ವೇಟ್ ಮಾಡ್ತಾ ಇದ್ದೀನಿ. ಯಾವತ್ತು ನೀನು ಜೈಲಿನಿಂದ ಹೊರಗಡೆ ಬರ್ತೀಯೋ ಅವತ್ತು ನನಗೆ ಹಬ್ಬದ ದಿನ ಅಂತ ಹೇಳಿ ಮನು ಜೊತೆ ಪ್ರೀತಿಯಿಂದ ಮಾತಾಡ್ಬೇಕು ಅಂದ್ಕೊಂಡಿದ್ದ ಎಲ್ಲ ಮಾತುಗಳನ್ನು ಕೂಡ ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡಿ ಕಳಿಸಿರ್ತಾಳೆ. ಪ್ರಿಯಾಳನ್ನ ನೆನಪು ಮಾಡ್ಕೊಂಡು ಮನು ತುಂಬಾ ಎಮೋಷನ್ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಪಟೇಲ್ ಹೇಳಿದ್ದರಿಂದ ಮನು ಜೈಲಿಗೆ ಹೋಗಿದ್ದ ಮುಂಚೆ ಯಾವ ಕೆಲಸವನ್ನ ಮಾಡ್ತಾ ಇದ್ನೋ ಅದೇ ಕೆಲಸ ಇರುವ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಕೊಡ್ತಾರೆ. ಹೀಗೆ ಮನು ಹಗಲಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ರಾತ್ರಿಯಲ್ಲಿ ಕಾರ್ ಡ್ರೈವಿಂಗ್ ಅನ್ನ ಮಾಡ್ತಾ ದುಡ್ಡನ್ನ ಸಂಪಾದನೆ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಮನು ಕೆಲಸ ಮಾಡ್ತಾ ಅವಳ ನೆನಪಾದಾಗಲೆಲ್ಲ ಅವಳ ವಾಯ್ಸ್ ರೆಕಾರ್ಡ್ ಅನ್ನ ಕೇಳಿಸ್ಕೊಳ್ತಾ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆದು ಹೋಗ್ತವೆ. ಸೀನ್ ಕಟ್ ಆದ್ರೆ ಮನು ಈ ರೀತಿಯಾಗಿ ಯಾವಾಗಲೂ ಕೂಡ ಸ್ಯಾಡ್ ಆಗಿರೋದನ್ನ ಗಮನಿಸಿದಂತ ಪ್ರಕಾಶ್ ಅವನು ಸಂತೋಷವಾಗಿರ್ಬೇಕು ಅಂತೇಳಿ ಅವನಿಗೋಸ್ಕರ ಒಂದು ಕಾಲ್ ಗರ್ಲ್ ಅನ್ನ ಬುಕ್ ಮಾಡಿ ಅದೇ ವಿಷಯವನ್ನ ಮನುಗೂ ಕೂಡ ಹೇಳಿ ಹೋಗಿ ಬ್ರೋಕರ್ ಅನ್ನ ಮೀಟ್ ಮಾಡು ಅಂತ ಹೇಳಿದಾಗ ಆಗ ಮನು ಪ್ರಕಾಶ್ ಮಾತಿಗಿಲ್ಲ ಅನ್ನಕ್ಕಾಗದೆ ಬ್ರೋಕರ್ ನ ಹೋಗಿ ಮೀಟ್ ಮಾಡಿದಾಗ ಆಗ ಬ್ರೋಕರ್ ಮನುಗೆ ಸ್ವಲ್ಪ ಮಂದಿ ಹುಡುಗಿಯರನ್ನ ತೋರಿಸ್ತಾನೆ. ಆಗ ಮನು ಆ ಹುಡುಗಿಯರ ಲಿಸ್ಟ್ ಅಲ್ಲಿ ಸುರಭಿ ಎಂಬ ಹುಡುಗಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಆಗ ಸುರಭಿ ಮನುನ ಒಂದು ಹೋಟೆಲ್ ಕರ್ಕೊಂಡು ಹೋಗ್ತಾಳೆ. ಆಗ ಮನು ಸುರಭಿಯನ್ನ ನೋಡಿ ನಿನಗೆ ಹಾಡು ಹೇಳೋದಕ್ಕೆ ಬರುತ್ತಾ ಅಂತ ಕೇಳಿದಾಗ ಆಗ ಸುರಭಿ ನನಗೆ ಹಾಡು ಹೇಳೋದಕ್ಕೂ ಗೊತ್ತು ಹಾಗೆ ಆಡ್ಸೋದಕ್ಕೂ ಗೊತ್ತು ಅಂತ ಹೇಳಿ ನಗ್ತಾ ಆ ಹೋಟೆಲಿನ ಒಂದು ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ ಮನುಗೆ ಸುರಭಿಯನ್ನ ನೋಡ್ತಾ ಇದ್ರೆ ಅವಳಲ್ಲಿ ಪ್ರಿಯಾ ಕಾಣಿಸ್ತಾಳೆ. ಇದರಿಂದ ಸುರಭಿಯಲ್ಲಿ ಪ್ರಿಯಾಳನ್ನ ನೋಡ್ತಾ ಅವಳ ಜೊತೆ ಇಂಟಿಮೇಟ್ ಆಗ್ತಾನೆ. ಆಗ ಸುರಭಿ ಯಾರ ಹುಡುಗಿ, ನಿನ್ನ ಜೊತೆ ಇಂಟಿಮೇಟ್ ಆಗುವಾಗ ಅಸಲಿಗೆ ನನ್ನ ಮುಖವನ್ನೇ ನೀನ್ ನೋಡ್ಲಿಲ್ಲ, ನಿನ್ನ ಎದೆಯನ್ನು ಚೂರ್ ಮಾಡಿದಂತ ಹುಡುಗಿ ಯಾರು, ಏನಾಯ್ತು ಅಂತ ಕೇಳಿದಾಗ ಆಗ ಮನುಗೆ ಪ್ರಿಯಾಳ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲದೆ ಅದು ಒಂದು ಕನಸು ಅಂತೇಳಿ ಸುರಭಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಒಂದು ಹಾಡನ್ನ ಹಾಡ್ತೀಯ ಅಂತ ಕೇಳ್ತಾನೆ. ಆಗ ಸುರಭಿ ಮನುಗೋಸ್ಕರ ಒಂದು ಹಾಡನ್ನ ಹಾಡ್ತಾಳೆ. ಆಗ ಮನು ಪ್ರಿಯಾಳನ್ನ ನೆನಪು ಮಾಡ್ಕೊಂಡು ಎಮೋಷನ್ ಆಗಿ ಅಲ್ಲಿಂದ ಹೋಗ್ತಿರುವಾಗ ಆಗ ಸುರಭಿ ಮನು ಹತ್ತಿರ ನೀನ್ ನನಗೆ ತುಂಬಾ ಇಷ್ಟ ಆದೆ ಅಂತ ಹೇಳ್ತಾಳೆ. ಆ ನಂತರ ಮನು ಮನೆಗೆ ಬಂದ್ಮೇಲೆ ಪ್ರಿಯಾಳ ವಾಯ್ಸ್ ರೆಕಾರ್ಡಿಂಗ್ ಅನ್ನ ಕೇಳಿಸ್ಕೊಳ್ತಾ ಅವಳ ನೆನಪು ಮಾಡ್ಕೊಂಡು ತುಂಬಾ ಎಮೋಷನ್ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನು ಪ್ರಿಯಾಳ ವಾಯ್ಸ್ ಕೇಳ್ಬೇಕು ಅಂತೇಳಿ ಕಾಯಿನ್ ಬಾಕ್ಸ್ ಅಲ್ಲಿ ಒಂದು ಕಾಯಿನ್ ಅನ್ನ ಹಾಕಿ ಅವಳಿಗೆ ಕಾಲ್ ಮಾಡ್ತಾನೆ. ಆಗ ಪ್ರಿಯಾಳ ವಾಯ್ಸ್ ಕೇಳಿದ ತಕ್ಷಣ ಫೋನ್ ಕಟ್ ಮಾಡ್ತಾನೆ. ತುಂಬಾ ವರ್ಷಗಳ ನಂತರ ಪ್ರಿಯಳ ವಾಯ್ಸ್ ಅನ್ನ ಕೇಳಿ ಹ್ಯಾಪಿ ಫೀಲ್ ಆಗ್ತಾನೆ. ಅದಾದ ನಂತರ ಮನು ತುಂಬಾ ಆಲೋಚನೆ ಮಾಡಿ ಕೊನೆಯದಾಗಿ ಒಂದ್ಸರಿ ಪ್ರಿಯಳನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೆ ನೀನೇ ಹೆಲ್ಪ್ ಮಾಡ್ಬೇಕು, ಈ ಫೋನ್ ನಂಬರ್ ಮೂಲಕ ಅವಳಿರೋ ಲೊಕೇಶನ್ ಅನ್ನ ತಿಳ್ಕೊಳ್ಳೋದಿಕ್ ಆಗುತ್ತಾ ಅಂತ ಕೇಳಿದಾಗ ಅದನ್ನ ಕೇಳಿದ ಪ್ರಕಾಶ್ ಮನು ಮೇಲೆ ಕೋಪ ಮಾಡ್ಕೊಂಡು ಇನ್ನು ನೀನು ಪ್ರಿಯಳನ್ನ ಮರೆತೋಗಿಲ್ವಾ, ಈಗ ಅವಳ ಜೀವನದಲ್ಲಿ ತುಂಬಾ ಹ್ಯಾಪಿ ಆಗಿದ್ದಾಳೆ, ಈಗ ಮತ್ತೆ ನೀನು ಅವಳ ಜೀವನದಲ್ಲಿ ಹೋಗಿ ಅವಳ ಜೀವನವನ್ನು ಡಿಸ್ಟರ್ಬ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ನೀನು ಕೂಡ ಯಾವ್ದಾದ್ರು ಹುಡುಗಿಯನ್ನ ಮದುವೆ ಆಗಿ ಸಂತೋಷವಾಗಿರು ಅಂತ ಹೇಳ್ತಾನೆ. ಸೀನ್ ಕಟ್ ಆದ್ರೆ ಮನು ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ತಿರುವಾಗ ಸುರಭಿ ಕಾಣಿಸ್ತಾಳೆ. ಆಗ ಸುರಭಿ ಕೂಡ ಮನುನ ನೋಡಿ ಅವನ ಹತ್ರ ಬಂದು ಈಗ ನೀನು ಫ್ರೀ ಆಗಿದೀಯಾ, ನಡಿ ಹೋಗೋಣ, ಪಕ್ಕದಲ್ಲಿ ಲಾಡ್ಜ್ ಇದೆ ಅಂತ ಹೇಳಿದಾಗ ಆಗ ಮನು ರೂಮ್ಗೆ ಬೇಡ ಮೂವಿಗೆ ಹೋಗೋಣವಾ, ನನ್ ಜೊತೆ ಮೂವಿಗೆ ಬರ್ತೀಯಾ, ನೀನ್ ಮಾಮೂಲಿಯಾಗಿ ಎಷ್ಟು ದುಡ್ಡು ತಗೊಂತೀಯೋ ಅಷ್ಟೇ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಸುರಭಿಗೆ ಸ್ವಲ್ಪ ಆಶ್ಚರ್ಯವಾಗಿ ಮನು ಜೊತೆ ಮೂವಿಗೆ ಹೋಗ್ತಾಳೆ. ಆದ್ರೆ ಮನು ಮಾತ್ರ ಸುರಭಿಯನ್ನ ಪ್ರಿಯಳನೆ ನೋಡ್ತೀನಿ ಅನ್ನೋ ರೀತಿ ಫೀಲ್ ಆಗ್ತಾ ಅವಳಲ್ಲಿ ಪ್ರಿಯಳೆ ಕಾಣಿಸ್ತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ಮನು ನಿನಗೆ ಸಮುದ್ರ ಅಂದ್ರೆ ಇಷ್ಟನಾ ಅಂತ ಕೇಳಿದಾಗ ಆಗ ಸುರಭಿ ನನಗಲ್ಲಿ ಮೀನಿನ ವಾಸನೆ ಇರುತ್ತೆ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆ ನಂತರ ಮೂವಿ ಕಂಪ್ಲೀಟ್ ಆದ್ಮೇಲೆ ಇಬ್ರು ಕೂಡ ಬಸ್ ಅಲ್ಲಿ ಹೋಗ್ತಿರುವಾಗ ಮನು ಸುರಭಿ ಜೊತೆ ಮಾತಾಡ್ತಾ ನೀನು ಜೀವನದಲ್ಲಿ ಏನಾಗ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಕೇಳ್ತಾನೆ. ಆಗ ಸುರಭಿ ನಾನ್ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಪರಿಸ್ಥಿತಿ ಕೈವಶವಾಗಿ ನನಗೆ ಈ ಕೆಲ್ಸಕ್ಕೆ ಬರೋದಕ್ಕೆ ಇಷ್ಟ ಇಲ್ದಿದ್ರು ಕೂಡ ಈ ಕೆಲ್ಸಕ್ಕೆ ಇಳಿದೆ ಅಂತ ಹೇಳ್ತಾಳೆ. ಆಗ ಮನು ಸುರಭಿ ಹತ್ರ ಮಾತಾಡ್ತಾ ನೀನ್ ನನ್ಗೊಂದು ಹೆಲ್ಪ್ ಮಾಡ್ತೀಯಾ, ನಾನ್ ನಿನ್ಗೊಂದು ಫೋನ್ ನಂಬರ್ ಕೊಡ್ತೀನಿ, ನೀನು ಆ ಫೋನ್ ನಂಬರ್ಗೆ ಕಾಲ್ ಮಾಡಿ ಆ ಅಡ್ರೆಸ್ ಅನ್ನ ತಿಳ್ಕೊಬೇಕು ಅಂತ ಹೇಳಿದಾಗ ಮೊದಲು
ಸುರಭಿ ನೋ ಅಂತ ಹೇಳ್ತಾಳೆ. ನಂತರ ಮನುಗೋಸ್ಕರ ಓಕೆ ಹೇಳಿ ಅದೇ ರಾತ್ರಿ ಆ ನಂಬರ್ಗೆ ಕಾಲ್ ಮಾಡಿ ಪ್ರಿಯಾಳ ಮನೆ ಅಡ್ರೆಸ್ ಅನ್ನ ತಿಳ್ಕೊಂಡು ಮನುಗೆ ಕೊಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನು ಪ್ರಿಯಾಳ ಅಡ್ರೆಸ್ ಅನ್ನ ಹುಡ್ಕೊಂಡು ಹೋಗಿ ಅವಳ ಮನೆ ಹತ್ರ ಅವಳಿಗೆ ಕಾಣಿಸದ ಹಾಗೆ ದೂರದಿಂದ ಅವಳನ್ನ ಫಾಲೋ ಆಗ್ತಾ ಇರ್ತಾನೆ. ಈಗ ಪ್ರಸ್ತುತವಾಗಿ ಪ್ರಿಯಾ ಒಂದು ಚಿಕ್ಕ ಮನೆಯಲ್ಲಿ ಅವನ ಮಗನೊಂದಿಗೆ ವಾಸ ಮಾಡ್ತಾ ಕೆಲಸನೂ ಕೂಡ ಮಾಡ್ತಾ ಇರ್ತಾಳೆ. ಈ ರೀತಿಯಾಗಿ ಪ್ರತಿದಿನ ಪ್ರಿಯಾಳನ್ನ ಫಾಲೋ ಆಗ್ತಿದ್ದ ಮನುಗೆ ಅವಳ ಗಂಡ ಕಾಣಿಸೋದಿಲ್ಲ. ಪ್ರಿಯಾ ಜೀವನದಲ್ಲಿ ಎಷ್ಟೊಂದು ಕನಸುಗಳನ್ನ ಕಟ್ಟಿದ್ಲಲ್ವಾ, ಆಗಿರುವಾಗ ಈಗೇಕೆ ಇಷ್ಟೊಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾಳೆ, ಅಸಲಿಗೆ ಪ್ರಿಯಾ ಜೀವನದಲ್ಲಿ ಏನಾಗಿದೆ ಅಂತೇಳಿ ಅವಳ ಮನೆ ಮುಂದಿರುವ ರೈಲ್ವೆ ಟ್ರ್ಯಾಕ್ ನ ಬೋಗಿಯಲ್ಲಿ ಇರ್ತಾ ಪ್ರಿಯಾಳನ್ನ ನೋಡ್ತಾ ಇರ್ತಾನೆ. ಸೀನ್ ಕಟ್ ಆದ್ರೆ ಒಂದಿನ ಮನು ಪ್ರಕಾಶ್ನ ಮೀಟ್ ಆಗಿ ಪ್ರಿಯಾ ಗಂಡ ಎಲ್ಲಿದ್ದನೋ ಗೊತ್ತಿಲ್ಲ, ಪ್ರಿಯಾ ತನ್ನ ಮಗನೊಂದಿಗೆ ಸೇರ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದ್ದಾಳೆ, ನನಗೆ ಅವಳನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತಿದೆ ಅಂತೇಳಿ ತುಂಬಾ ಎಮೋಷನ್ ಆಗ್ತಾನೆ. ಆಗ ಪ್ರಕಾಶ್ ಅವಳ ಜೀವನವನ್ನು ಅವಳು ಅನುಭವಿಸ್ತಾ ಇದ್ದಾಳೆ, ಅಸಲಿಗೆ ನೀನ್ ಸತ್ತು ಹೋಗಿದೆಯೋ ಬದುಕಿದೆಯೋ ಅಂತಾನು ಕೂಡ ಅವಳಿಗೆ ಗೊತ್ತಿಲ್ಲ. ಈಗಾಗಲೇ 10 ವರ್ಷಗಳು ಕಳೆದು ಹೋಗಿದ್ದಾವೆ. ಮನು ನೀನ್ ಒಂದ್ಸರಿ ಅವಳನ್ನ ನೋಡ್ಬೇಕು ಅಂತ ಹೇಳಿದೆ, ನೀನ್ ಅವಳನ್ನ ನೋಡ್ದೆ ಅಲ್ವಾ, ಈಗ ಅವಳ ಗಂಡ ಎಲ್ಲಾದ್ರೂ ಹೋಗ್ಲಿ ಏನಾದ್ರೂ ಆಗ್ಲಿ ಅವಳ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಡು ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಮನು ಮಾತ್ರ ಪ್ರಿಯಾಳನ್ನೇ ನೋಡ್ತಾ ಇರ್ತಾನೆ. ಪ್ರಿಯಾಳ ಜೀವನದಲ್ಲಿ ಏನೋ ತಪ್ಪಾಗಿದೆ, ಅದನ್ನ ತಿಳ್ಕೊಂಡು ಅವಳ ಜೀವನ ಸರಿಪಡಿಸಬೇಕು, ಅವಳನ್ನ ಸಂತೋಷವಾಗಿ ಇಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಇರುವಾಗ ಒಂದು ದಿನ ಮನು ಪ್ರಿಯಾಳ ಗಂಡನನ್ನ ನೋಡಿ ಅವನನ್ನ ಫಾಲೋ ಆಗ್ತಿರುವಾಗ ಅವನು ಪ್ರತಿದಿನ ಬಾರ್ಗ್ ಹೋಗಿ ಡ್ರಿಂಕ್ಸ್ ಅನ್ನ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ನೋಡಿದ ಮನುಗೆ ಪ್ರಿಯಾ ಸಂತೋಷವಾಗಿಲ್ದಿರೋದಕ್ಕೆ ಕಾರಣ ಅವಳ ಗಂಡ ಅವಳನ್ನ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಅನ್ಕೋತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸುರಭಿ ಮನುನ ಮೀಟ್ ಮಾಡಿ ಪ್ರಿಯಾಳ ಬಗ್ಗೆ ಕೇಳಿದಾಗ ಮನು ಮಾತಾಡ್ತಾ ಅವಳಿಗೆ ಈಗ ಮದುವೆ ಆಗಿದೆ, ಒಂದ್ ಮಗು ಕೂಡ ಇದೆ, ಈಗ ನಾವೇನೇ ಮಾಡಿದ್ರು ಕೂಡ ನಾವಿಬ್ರು ಒಂದಾಗೋದಿಕ್ ಆಗಲ್ಲ ಅಂತ ಹೇಳ್ತಾನೆ. ಆಗ ಸುರಭಿ ಈ ಪ್ರೀತಿ ಪ್ರೇಮ ಎಲ್ರಿಗೂ ಕೂಡ ವರ್ಕೌಟ್ ಆಗೋದಿಲ್ಲ, ನೀನು ಕೂಡ ಒಂದು ಒಳ್ಳೆ ಹುಡುಗಿಯನ್ನ ಹುಡುಗಿ ಮದುವೆ ಮಾಡ್ಕೊ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಮನು ಸುರಭಿಗೆ ತಾಳಿ ಕೊಟ್ಟು ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳ್ತಾನೆ. ಆದ್ರೆ ಸುರಭಿ ಮಾತ್ರ ಮನು ಮಾತಿಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಏನೋ ತಮಾಷೆಗೆ ಹೇಳಿದಾನೆ ಅಂತ ಅನ್ಕೋತಾಳೆ. ಆದ್ರೆ ಆ ತಾಳಿಯನ್ನು ಮಾತ್ರ ತನ್ನ ಕತ್ತಿಗೆ ಕಟ್ಕೋತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನು ನಿನ್ಗೊಂದು ಒಳ್ಳೆ ಮೀನಿನ ಊಟವನ್ನ ಕೊಡಿಸ್ತೀನಿ ಬಾ ಅಂತೇಳಿ ಒಂದು ಹೋಟೆಲ್ಗೆ ಕರ್ಕೊಂಡೋಗಿ, ಇದು ಪ್ರಿಯಾಳ ಗಂಡ ದೀಪಕ್ ನಡೆಸ್ತಿರುವಂತ ಹೋಟೆಲ್. ದೀಪಕ್ ನ ಫೈನಾನ್ಸಿಯಲ್ ಕಂಡೀಷನ್ ತುಂಬಾ ಕೆಟ್ಟದಾಗಿದೆ, ಇದರಿಂದಲೇ ಅವನು ಪ್ರಿಯಾಳನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಪ್ರಕಾಶ್ ನಿನಗೆ ಎಷ್ಟು ಹೇಳಿದ್ರು ಕೂಡ ನಾಚಿಕೆ ಆಗಲ್ವಾ, ಅವರ ಸಂಸಾರವನ್ನ ಅವ್ರು ನೋಡ್ಕೊಳ್ತಾರೆ, ನಿನ್ನ ಜೀವನವನ್ನ ನೀನ್ ನೋಡ್ಕೋ ಅಂತೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದಾಗ ಅಲ್ಲಿ ಪ್ರಿಯಾಳ ಮನೆಯ ಡೋರ್ ಕೀಯನ್ನ ನೋಡಿ ಅದನ್ನ ತಗೊಂಡು ನೇರವಾಗಿ ಪ್ರಿಯಾಳ ಮನೆಗೆ ಹೋಗಿ ಲಾಕ್ ಓಪನ್ ಮಾಡಿ ನೋಡಿ ಅಲ್ಲಿನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ನಾವು ಮದುವೆ ಆದ್ಮೇಲೆ ಮನೆ ಹೇಗಿರ್ಬೇಕು ಕಿಚನ್ ಹೇಗಿರ್ಬೇಕು ಅಂತ ಹೇಳಿರೋ ಮಾತುಗಳನ್ನು ನೆನಪು ಮಾಡ್ಕೊಂಡು ತುಂಬಾ ಫೀಲ್ ಆಗ್ತಾನೆ. ಆದ್ರೆ ಅಲ್ಲಿ ಯಾವ್ದು ಕೂಡ ಆ ರೀತಿ ಇರೋದಿಲ್ಲ. ಪ್ರಿಯಾ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಅವಳು ಬಯಸಿದಂತ ಮನೆಗೆ ಆಪೋಸಿಟ್ ಆಗಿರುತ್ತೆ. ಆಗ ಮನು ಪ್ರಿಯಾ ನಮ್ಮ ಮೆಮೊರೀಸ್ ಅನ್ನ ಏನಾದ್ರೂ ಬಚ್ಚಿಟ್ಟಿದಳ ಅಂತೇಳಿ ಒಂದು ಹಳೆ ಪೆಟ್ಟಿಗೆಯನ್ನು ಓಪನ್ ಮಾಡಿದಾಗ ಅದರಲ್ಲಿ ಮನುಗೆ ಸಂಬಂಧಪಟ್ಟ ಸ್ವಲ್ಪ ವಸ್ತುಗಳು ಇರ್ತವೆ. ಆಗ ಅದೇ ಸಮಯಕ್ಕೆ ಪ್ರಿಯಾ ಬರ್ತಿರೋದನ್ನು ಗಮನಿಸಿದಂತ ಮನು ಹಿಂದಿನ ಬಾಗಿಲಿಂದ ಓಡಿ ಹೋಗ್ಬೇಕು ಅಂತ ನೋಡ್ತಿರುವಾಗ ಆಗ ಒಬ್ಬ ವ್ಯಕ್ತಿ ಮನುನ ನೋಡಿ ಅವನನ್ನ ಹೊಡಿಬೇಕು ಅಂತ ಹೋಗಿ ಹೊಡೆದ ಹಾಗೆ ನಿಲ್ಲಿಸ್ತಾನೆ. ನಿಜ ಹೇಳ್ಬೇಕಂದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಪ್ರಿಯಾಳ ಬ್ರದರ್ ವಿನು. ಆಗ ವಿನು ಮನುನ ಗುರುತು ಮಾಡ್ಕೊಂಡು ಇಬ್ರು ಕೂಡ ಸ್ವಲ್ಪ ಸಮಯ ಮಾತಾಡ್ಕೊಂಡು ಆಗ ವಿನು ಮನು ಜೊತೆ ಮಾತಾಡ್ತಾ, ಈಗ ನೀವು ಅಕ್ಕನ ಮುಂದೆ ಹೋಗ್ಬೇಡಿ, ಅವಳಿಗೆ ಹಳೆ ನೆನಪುಗಳನ್ನ ನೆನಪು ಮಾಡಬೇಡಿ, ನಮ್ಮ ಭಾವ ನಮ್ಮ ಅಕ್ಕನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನು ದೀಪಕ್ ನನ್ನ ಪರಿಚಯ ಮಾಡ್ಕೊಂಡು ಒಂದು ಬಾರ್ಗ್ ಹೋಗಿ ಡ್ರಿಂಕ್ಸ್ ಮಾಡ್ತಾ ಒಬ್ಬರನ್ನೊಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ದೀಪಕ್ ಮನು ಜೊತೆ ಮಾತಾಡ್ತಾ ಕರೋನಾ ಕಾರಣದಿಂದ ನನ್ನ ಬಿಸ್ನೆಸ್ ಫುಲ್ ಡಲ್ ಆಗಿ ಹೋಯ್ತು, ಹೋಟೆಲ್ ಕೂಡ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳ್ತಾ ನನ್ನ ಪೂರ್ತಿ ಫ್ಯಾಮಿಲಿ ಕಷ್ಟದಲ್ಲಿದೆ ಅಂತ ಹೇಳ್ತಾನೆ. ನಂತರ ಇಬ್ರು ಡ್ರಿಂಕ್ಸ್ ಮಾಡಿ ಮನೆಗೆ ಹೋಗ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಪಾಸ್ ಮಾಡ್ತಿರುವಾಗ ದೀಪಕ್ ಫುಲ್ ಡ್ರಿಂಕ್ಸ್ ಮಾಡಿ ಒಂದು ಕಾಲುವೆಯಲ್ಲಿ ಬಿದ್ದೋಗ್ತಾನೆ. ನಂತರ ಮನು ಪ್ರಕಾಶನ ಕರೆಸಿ ಕಾರಲ್ಲಿ ಅವನನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾನೆ. ಅದಾದ ಸ್ವಲ್ಪ ಹೊತ್ತಿಗೆ ಪ್ರಿಯಗೆ ವಿಷಯ ಗೊತ್ತಾಗಿ ತುಂಬಾ ನೋವಿನಿಂದ ದೀಪಕ್ ಹತ್ರ ಹೋಗ್ತಾಳೆ. ಆಗ ಪ್ರಕಾಶ್ ಮನು ಜೊತೆ ಮಾತಾಡ್ತಾ ನೋಡ್ದ ಅವ್ರಿಬ್ರು ಮಧ್ಯೆ ಪ್ರೀತಿ ಯಾವ ರೀತಿ ಇದೆ ಅಂತೇಳಿ, ನಿನ್ ಕಥೆ ಇನ್ನು ಮುಗಿದೋಗಿದೆ, ಅವ್ರನ್ನ ಬಿಟ್ಟಾಕು ಅಂತ ಹೇಳಿದಾಗ ಆಗ ಮನು ಅವಳಿಗೆ ಮದುವೆ ಆಗಿ 3665 ದಿನಗಳಾಗಿವೆ, ಆದ್ರೂ ಕೂಡ ಅವಳು ಪ್ರತಿದಿನ ನನಗೆ ನೆನಪಾಗ್ತಾನೆ ಇದ್ದಾಳೆ, ಆದ್ದರಿಂದ ಸಮುದ್ರದ ಕಡೆ ಹೋಗ್ಬೇಕು ಅಂತ ಅನ್ಕೊಂಡೆ, ಆದ್ದರಿಂದ ಕೊನೆಯ ಸಾರಿ ಅವಳನ್ನ ನೋಡ್ಬೇಕು ಅನ್ಕೊಂಡೆ, ಅವಳು ತನ್ನ ಫ್ಯಾಮಿಲಿ ಜೊತೆ ತುಂಬಾ ಸಂತೋಷವಾಗಿರ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಈಗ ಅವಳು ಸಂತೋಷವಾಗಿಲ್ಲ, ಅವಳು ಇಷ್ಟಪಟ್ಟಿದ್ ಯಾವ್ದು ಕೂಡ ಅವಳ ಲೈಫ್ ಅಲ್ಲಿ ಇಲ್ಲ. ಅಷ್ಟೇ ಅಲ್ಲದೆ ಅವಳು ಒಳ್ಳೆ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿದ್ಲು, ಈಗ ಅವಳು ಆಡೋದನ್ನು ಕೂಡ ನಿಲ್ಲಿಸ್ಬಿಟ್ಟಿದ್ದಾಳೆ, ಈ ರೀತಿ ಅವಳನ್ನ ನೋಡೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲಣ್ಣ ಅಂತೇಳಿ ನೋವನ್ನ ಪಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನು ಯಾವಾಗ್ಲೂ ಹೋಗೋ ತರ ಪ್ರಿಯಾಳನ್ನ ದೂರದಿಂದಲೇ ಫಾಲೋ ಆಗ್ತಾ ಹೋಗ್ತಾ ಇರ್ತಾನೆ. ಆದ್ರೆ ಈ ಸಾರಿ ಪ್ರಿಯಾ ಮನುನ ನೋಡ್ಬಿಡ್ತಾಳೆ. ನಂತರ ಇಬ್ರು ಕಾಫಿ ಶಾಪ್ ಹೋಗಿ ಕಾಫಿ ಕುಡ್ಕೊಂಡು ಮಾತಾಡ್ತಾರೆ. ಆಗ ಪ್ರಿಯಾ ಮನು ಜೊತೆ ಮಾತಾಡ್ತಾ, ನಾನು ದೀಪಕ್ ನನ್ನ ಮದುವೆಯಾಗಿ ತುಂಬಾ ಸಂತೋಷವಾಗಿದ್ದೀನಿ, ನನಗೊಬ್ಬ ಮಗನು ಕೂಡ ಆಗಿದ್ದಾನೆ, ಆ ಜೊತೆ ಸಾಂಗ್ ಅನ್ನು ಕೂಡ ಆಡ್ತಾ ತುಂಬಾ ಹ್ಯಾಪಿ ಆಗಿದ್ದೀನಿ, ನೀನೇ ಆಗಿದೀಯಾ ಅಂತ ಕೇಳ್ತಾಳೆ. ಆಗ ಮನು ನಾನು ಕೂಡ ತುಂಬಾ ಸಂತೋಷವಾಗಿದ್ದೀನಿ, ನನ್ನ ಹೆಂಡತಿ ಹೆಸರು ಸುರಭಿ ಅಂತ ಹೇಳ್ತಾನೆ. ಈ ರೀತಿಯಾಗಿ ಇಬ್ರು ಸಂತೋಷವಾಗಿಲ್ದೇ ಇದ್ರು ಕೂಡ ಒಬ್ಬರನ್ನೊಬ್ರು ಸಂತೋಷವಾಗಿದ್ವಿ ಅಂತೇಳಿ ಸುಳ್ಳನ್ನ ಮಾತಾಡ್ಕೊಳ್ತಾ ಇರ್ತಾರೆ. ಆದ್ರೆ ಪ್ರಿಯಾಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದ ಮನು ಮಾತ್ರ ಇವಳು ಸುಳ್ಳು ಹೇಳ್ತಾಳೆ ಅಂತೇಳಿ ಅರ್ಥವಾಗುತ್ತೆ. ಹೀಗೆ ಸ್ವಲ್ಪ ಸಮಯ ಮಾತಾಡ್ತಿರುವಾಗ
ಹೋಗ್ತಿರುವಾಗ ಪ್ರಿಯಳಿಗೆ ಗೊತ್ತಾಗದಾಗೆ ಅವಳ ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ. ನಂತರ ಪ್ರಿಯಾ ಅಲ್ಲಿಂದ ಹೋಗ್ತಿರುವಾಗ ಇನ್ನು ಮುಂದೆ ಯಾವತ್ತೂ ಕೂಡ ನಾವು ಮೀಟ್ ಆಗಬಾರ್ದು ಅಂತೇಳಿ ತುಂಬಾ ನೋವಿನಿಂದ ಅಲ್ಲಿಂದ ಹೊರಟೋಗ್ತಾಳೆ. ಇದರಿಂದ ಮನು ಕೂಡ ತುಂಬಾ ಎಮೋಷನ್ ಆಗ್ತಾನೆ. ಸೀನ್ ಕಟ್ ಆದ್ರೆ ಮಾರನೇ ದಿನ ಮನು ಪ್ರಿಯಳ ಮನೆ ಎದುರುಗಡೆ ಇರುವ ಒಂದು ಲಾಡ್ಜ್ ನ ಎದುರುಗಡೆ ಒಂದು ದೊಡ್ಡ ಬ್ಯಾನರ್ ಅನ್ನು ನೋಡ್ತಾನೆ. ಆ ದೊಡ್ಡ ಬ್ಯಾನರ್ ಇಂದ ಪ್ರಿಯಳ ಮನೆಯ ಮೇಲೆ ಸೂರ್ಯನ ಬೆಳಕೆ ಬೀಳ್ತಲ್ಲ ಅಂತೇಳಿ ಗೊತ್ತಾಗಿ ಅದೇ ರಾತ್ರಿ ಆ ಬ್ಯಾನರ್ ಅನ್ನ ಕಿತ್ತಾಕ್ತಾನೆ. ಇದರಿಂದ ಮಾರನೇ ದಿನ ಪ್ರಿಯಳ ಮನೆಗೆ ಸೂರ್ಯನ ಕಿರಣಗಳು ಬಿದ್ದಿದ್ರಿಂದ ಅದನ್ನ ಗಮನಿಸಿದ ಪ್ರಿಯಾ ತುಂಬಾ ಸಂತೋಷ ಪಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಈ ಸೀನ್ ನಿಂದ ನಮಗೆ ಡೈರೆಕ್ಟರ್ ಮನು ಪ್ರಿಯಳ ಜೀವನಕ್ಕೆ ಬೆಳಕನ್ನ ತಗೊಂಡ್ ಬರ್ತೀನಿ ಅಂತೇಳಿ ಆಡಿಷನ್ಸ್ ಗಳನ್ನ ಕನ್ವಿನ್ಸ್ ಆಗುವಂತೆ ಮಾಡಿದ್ದಾರೆ. ಅವತ್ತಿನಿಂದ ಮನು ಪ್ರಿಯಳ ಚಿಕ್ಕ ಚಿಕ್ಕ ಕಷ್ಟಗಳನ್ನ ಅವಳ ಬ್ರದರ್ ಮೂಲಕ ಕ್ಲಿಯರ್ ಮಾಡ್ತಾ ಇರ್ತಾನೆ. ಹಾಗೆ ಪ್ರಿಯಳ ಮಗನ್ ಜೊತೆ ಮಾತಾಡ್ತಾ ಕ್ಲೋಸ್ ಆಗ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನು ದೀಪಕ್ ಜೊತೆ ಸೇರಿ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವನ ಜೊತೆ ಡ್ರಿಂಕ್ಸ್ ಮಾಡ್ತಿರುವಾಗ ದೀಪಕ್ಗೆ ಸಾಲ ಕೊಟ್ಟಿರುವವರು ಅವನನ್ನ ಪಕ್ಕಕ್ಕೆ ಕರೆದು ಆದಷ್ಟು ಬೇಗ ದುಡ್ಡು ವಾಪಸ್ ಕೊಡು ಅಂತೇಳಿ ಅವನಿಗೆ ವಾರ್ನಿಂಗ್ ಕೊಡೋದನ್ನ ನೋಡ್ತಾನೆ. ಇದು ಹೀಗಿರುವಾಗ ಒಂದು ದಿನ ಪ್ರಿಯಳ ಮಗ ಸ್ಯಾಡಲ್ ಇರುವಾಗ ಅದಕ್ಕೆ ಆ ಮಗು ಮಾತಾಡ್ತಾ ಇವತ್ತು ನನ್ನ ಬರ್ತ್ಡೇ ಗಿಫ್ಟ್ ಆಗಿ ಸೈಕಲ್ ಕೊಡ್ಸು ಅಂತ ನಮ್ಮ ಅಮ್ಮನಿಗೆ ಹೇಳಿದ್ರೆ ಅದಕ್ಕೆ ನಮ್ಮ ಅಮ್ಮ ಬೈತು ಅಂತ ಹೇಳ್ತಾನೆ. ನಂತರ ಮನು ತುಂಬಾ ಆಲೋಚನೆ ಮಾಡಿ ಪ್ರಿಯಳ ಮಗುಗೆ ವಂಡರ್ಲಾ ಟಿಕೆಟ್ ಅನ್ನ ಕೊಟ್ಟು ನೀನು ನಿಮ್ಮಮ್ಮ ನಿಮ್ಮ ಅಪ್ಪ ಮತ್ತು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ ಅಂತೇಳಿ ಕಳಿಸ್ತಾನೆ. ಆಗ ಪ್ರಿಯಾ ಮತ್ತು ಪಕ್ಕದ ಮನೆಯವರು ಸೇರ್ಕೊಂಡು ವಂಡರ್ಲಾಗ್ ಹೋಗಿ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಆಗ ಮನು ಕೂಡ ಸುರಭಿಯನ್ನ ವಂಡರ್ಲಾಗ್ ಕರ್ಕೊಂಡೋಗಿ ತುಂಬಾ ದಿನಗಳ ನಂತರ ಪ್ರಿಯಾ ಸಂತೋಷವಾಗಿರೋದನ್ನ ನೋಡಿ ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಈ ಕಡೆ ಸುರಭಿ ಕೂಡ ಮನು ಮೇಲೆ ತುಂಬಾ ಪ್ರೀತಿ ಹೆಚ್ಚಾಗಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ಮನು ನನ್ನ ಇಲ್ಲಿ ಕರ್ಕೊಂಡ್ ಬಂದೇನೆ ಅನ್ಕೋತಾಳೆ. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ಮನು ನನ್ನ ಇಲ್ಲಿ ಕರ್ಕೊಂಡ್ ಬಂದೇನೆ ಅಂತ ಅನ್ಕೋತಾಳೆ. ಈ ಕಡೆ ಮನು ಪ್ರಿಯಾ ಜೊತೆ ದೀಪಕ್ ಇಲ್ದಿರೋದನ್ನ ನೋಡಿ ಎಲ್ಲಿದ್ಯಾ ಅಂತೇಳಿ ಅವನಿಗೆ ಫೋನ್ ಮಾಡಿ ಕೇಳಿದಾಗ ಇವತ್ತು ನನ್ನ ಫ್ಯಾಮಿಲಿ ಜೊತೆ ಆಚೆ ಬಂದಿದ್ದೀನಿ, ಇವತ್ತು ಬಾರ್ಗೆ ಬರೋದಿಲ್ಲ ಅಂತೇಳಿ ಸುಳ್ಳು ಹೇಳ್ತಾನೆ. ಅದನ್ನ ಕೇಳಿದ ಮನುಗೆ ದೀಪಕ್ ಬೇರೆ ಯಾವ ಜೊತೆ ಏನಾದ್ರೂ ಅಫೇರ್ ಇಟ್ಕೊಂಡಿದ್ದಾನೆ ಅಂತೇಳಿ ಡೌಟ್ ಬಂದು ಕ್ಲಾರಿಟಿ ತಗೋಬೇಕು ಅಂತೇಳಿ ಮಾರನೇ ದಿನ ಸುರಭಿ ಹತ್ರ ಹೋಗಿ ನಿಮ್ ಜೊತೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿನಿ ಅಂತೇಳಿ ಅವನ ಕ್ಯಾರೆಕ್ಟರ್ ಯಾವ ರೀತಿ ಇದೆ ತಿಳ್ಕೊ ಅಂತೇಳಿ ಸುರಭಿಯನ್ನ ಕಳಿಸ್ತಾನೆ. ಸುರಭಿಗೆ ಇಷ್ಟ ಇಲ್ದಿದ್ರು ಕೂಡ ಮನುಗೋಸ್ಕರ ದೀಪಕ್ ಹೋಟೆಲ್ಗೆ ಹೋಗಿ ಒಂದು ಟೇಬಲ್ ಮೇಲೆ ಕುಳಿತುಕೊಂಡು ದೀಪಕ್ ನನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತಾಳೆ. ಆದ್ರೆ ದೀಪಕ್ ಮಾತ್ರ ಸುರಭಿ ಕಡೆ ಕಣ್ಣೆತ್ತು ಕೂಡ ನೋಡೋದಿಲ್ಲ. ಆ ನಂತರ ಸುರಭಿ ಅಲ್ಲಿಂದ ಹೊರಗಡೆ ಬಂದು ಮನುಗೆ ಕಾಲ್ ಮಾಡಿ ದೀಪಕ್ ತುಂಬಾ ಒಳ್ಳೆಯವನು ಅಂತೇಳಿ ನಡೆದನ್ನ ಹೇಳ್ತಾಳೆ. ಅದಕ್ಕೆ ಮನು ಅವನನ್ನು ಚೆನ್ನಾಗಿ ಚೆಕ್ ಮಾಡ್ದ ಅಂತ ಕೇಳ್ತಾನೆ. ಆಗ ಸುರಭಿ ಕೋಪ ಮಾಡ್ಕೊಂಡು ಇನ್ಯಾವ ರೀತಿ ಚೆಕ್ ಮಾಡಬೇಕು, ಅವನ ಮುಂದೆ ಏನಾದ್ರು ಬಟ್ಟೆ ಬಿಚ್ಕೊಂಡು ಇಟ್ಕೋಬೇಕಾ ಅಂತೇಳಿ ಕೋಪದಿಂದ ಕಾಲ್ ಕಟ್ ಮಾಡ್ತಾಳೆ. ಆವತ್ತಿನಿಂದ ಮನು ಎಷ್ಟೇ ಸಾರಿ ಸುರಭಿ ಕಾಲ್ ಮಾಡಿದ್ರು ಕೂಡ ಅವ್ರ ಫೋನ್ ಲಿಫ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ದೀಪಕ್ಗೆ ಸಾಲ ಕೊಟ್ಟಿರೋರು ಮನೆಗೆ ಬಂದು ಅವರ ಮನೆಯ ಸಾಮಾನುಗಳನ್ನ ಆಚೆ ಬಿಸಾಕ್ತಾರೆ. ನಂತರ ಅವರು ಪ್ರಿಯಾ ಜೊತೆ ಮಾತಾಡ್ತಾ ನಿಮ್ಮ ಹಸ್ಬೆಂಡ್ ಗೆ ಬೇಗ ಸಾಲವನ್ನು ವಾಪಸ್ ಕೊಡೋದಕ್ಕೆ ಕೇಳು, ಇಲ್ಲಾಂದ್ರೆ ನಿಮ್ಮನ್ನು ಕೂಡ ಮನೆಯಿಂದ ಆಚೆ ಹಾಕ್ತಿವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಪ್ರಿಯಾ ತುಂಬಾ ನೋವು ಮಾಡ್ಕೊಳ್ತಾಳೆ. ಇದನ್ನೆಲ್ಲ ತಿಳ್ಕೊಂಡ ಮನು ಇದಕ್ಕೆಲ್ಲ ಕಾರಣ ದೀಪಕ್ ಅವ್ರ ಹತ್ರ ಸಾಲ ಮಾಡೋದು ಅಂತೇಳಿ ಅರ್ಥ ಮಾಡ್ಕೊಂಡು ಅವರ ಹೋಟೆಲ್ ಹತ್ರ ಹೋಗಿ ಡ್ರಿಂಕ್ಸ್ ಮಾಡೋಣ ಅಂತೇಳಿ ಇಬ್ರು ಕೂಡ ಹೋಟೆಲ್ ನಲ್ಲಿ ಕುಳಿತುಕೊಂಡು ಡ್ರಿಂಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮನು ದೀಪಕ್ ಗ್ಲಾಸ್ ಅಲ್ಲಿ ಏನನ್ನು ಮಿಕ್ಸ್ ಮಾಡ್ತಾನೆ. ಆಗ ದೀಪಕ್ ಮನು ಜೊತೆ ಮಾತಾಡ್ತಾ ನಾನು ಮತ್ತು ನನ್ನ ಫ್ರೆಂಡ್ ಇಬ್ರು ಕೂಡ ಈ ಹೋಟೆಲ್ ಬಿಸ್ನೆಸ್ ಅನ್ನ ಒಂದೇ ಸಾರಿಗೆ ಸ್ಟಾರ್ಟ್ ಮಾಡಿದ್ವಿ. ಕೊರೋನಾ ಬರೋದಕ್ಕಿಂತ ಮುಂಚೆ ಅದರಲ್ಲೂ ನನ್ನ ಹೋಟೆಲ್ ಅಲ್ಲಿ ಫಿಶ್ ಊಟ ಅಂದ್ರೆ ತುಂಬಾ ಫೇಮಸ್. ಎಲ್ಲೆಲ್ಲಿಂದಲೂ ಈ ಹೋಟೆಲ್ ಗೆ ಬರ್ತಾ ಇದ್ರು. ಕೋವಿಡ್ ನ ನಂತರ ಸಂಪೂರ್ಣವಾಗಿ ನನ್ನ ಜೀವನ ಬದಲಾಗಿ ಹೋಯಿತು, ತುಂಬಾ ಕಷ್ಟಕ್ಕೆ ತುತ್ತಾದೆ ಅಂತೇಳಿ ತನ್ನ ಹೆಂಡತಿ ಪ್ರಿಯಳ ಬಗ್ಗೆನೂ ಕೂಡ ಒಳ್ಳೆ ಮಾತನ್ನ ಹೇಳ್ತಾನೆ. ನನ್ನಿಂದನೇ ನನ್ನ ಹೆಂಡತಿ ಪ್ರಿಯಾ ತುಂಬಾ ಕಷ್ಟ ಪಡ್ತಿದ್ದಾಳೆ, ಅದಕ್ಕೋಸ್ಕರ ನನ್ಗೆ ಸಾಯ್ಬೇಕು ಅಂತ ಅನಿಸ್ತಿದೆ ಅಂತೇಳಿ ಎಮೋಷನ್ ಆಗ್ತಾನೆ. ದೀಪಕ್ ತನ್ನ ಪರಿಸ್ಥಿತಿಯಿಂದಲೇ ಈ ರೀತಿ ಆಗಿದ್ದಾನೆ ಅಂತೇಳಿ ಅರ್ಥ ಮಾಡ್ಕೊಂಡ ಮನು ಮಿಕ್ಸ್ ಮಾಡಿದ ಡ್ರಿಂಕ್ಸ್ ಗ್ಲಾಸ್ ಅನ್ನ ಕೆಳಗಡೆ ಬೀಳಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನು ಪ್ರಕಾಶ್ ನ ಮೀಟ್ ಮಾಡಿ ದೀಪಕ್ ತುಂಬಾ ಒಳ್ಳೆಯವನು ಕಣೋ, ತನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೋಸ್ಕರ 75 ಲಕ್ಷ ಸಾಲ ಮಾಡಿದ್ದಾನೆ, ಆ ಸಾಲವನ್ನ ಹೇಗೆ ತೀರಿಸಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಆಗ ಪ್ರಕಾಶ್ಗೆ ಕೋಪ ಬಂದು ನಾವೊಂದ್ ಕೆಲಸ ಮಾಡೋಣ, ಒಂದು ಬ್ಯಾಂಕ್ ಅನ್ನ ಲೂಟಿ ಮಾಡಿ ಆ ದುಡ್ಡನ್ನ ಪ್ರಿಯಳಿಗೆ ಕೊಟ್ಟು ನಾವು ಜೈಲಿಗೆ ಹೋಗೋಣ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಮನುಗೆ ತಾನು ಜೈಲಿಗೆ ಹೋಗಿ ಕಾರಣವಾಗಿದ್ದ ಶಂಕರ್ ಗೌಡ ಮತ್ತು ಪ್ರಭು ನೆನಪಾಗ್ತಾರೆ. ನಂತರ ಮಾರನೇ ದಿನ ಮನು ಶಂಕರ್ ಗೌಡ್ನ ಮಿಸಸ್ ನ ಮೀಟ್ ಮಾಡೋದಕ್ಕೆ ಅವ್ರ ಆಫೀಸ್ ಹತ್ರ ಹೋಗ್ತಾನೆ. ಆದ್ರೆ ಮನು ನೋಡಿದ ಶಂಕರ್ ಗೌಡ್ನ ಮಿಸಸ್ ಮತ್ತು ಪ್ರಭು ಸೆಕ್ಯೂರಿಟಿ ಹೇಳಿ ಅವನನ್ನ ಆಚೆ ಹಾಕ್ತಾರೆ. ಅವತ್ ಈವ್ನಿಂಗ್ ಶಂಕರ್ ಗೌಡ್ನ ಮಿಸಸ್ ಮತ್ತು ಅವನ ಮಗ ಕಾರಲ್ಲಿ ಹೋಗ್ತಿರುವಾಗ ಮನು ಅವರ ಕಾರಿಗೆ ಅಡ್ಡವಾಗಿ ನಿಂತ್ಕೊಳ್ತಾನೆ. ಆಗ ಶಂಕರ್ ಗೌಡ್ನ ಮಗ ಮನುನ ಕರೆದು ಅವನ ಕೈಲಿದ್ದ ವಾಚ್ ಅನ್ನ ಕೊಟ್ಟು ಇದು ತುಂಬಾ ಬೆಲೆ ಬಾಳುತ್ತೆ, ಅದನ್ನ ಮಾರಿ ದುಡ್ಡನ್ನ ತಗೋ, ಇನ್ನು ಮುಂದೆ ಯಾವತ್ತೂ ಕೂಡ ನಮ್ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿದ ಮನು ತುಂಬಾ ಫೀಲ್ ಆಗ್ತಾನೆ. ಏಕೆಂದ್ರೆ ಇವ್ರಿಗೋಸ್ಕರ ನಾನು 10 ವರ್ಷಗಳ ಕಾಲ ಜೈಲಲ್ಲಿದ್ದೆ, ಅದಕ್ಕೆ ಬೆಲೆ ಬಾಳುವಂತದ್ದು ಈ ವಾಚನ ಅಂತೇಳಿ ತುಂಬಾ ಫೀಲ್ ಆಗ್ತಾನೆ. ನಂತರ ಅದೇ ವಿಷಯವನ್ನ ಮನು ಪ್ರಕಾಶ್ ಹೇಳಿದಾಗ ಪ್ರಕಾಶ್ ನೀನೇನು ಟೆನ್ಷನ್ ತಗೋಬೇಡ, ಈ ಬೆಲೆ ಬಾಳುವಂತ ವಾಚನ ಕೊಂಡ್ಕೊಳ್ಳೋ ವ್ಯಕ್ತಿ ನನಗೆ ಗೊತ್ತಿದ್ದಾನೆ ಅಂತೇಳಿ ಮನುನ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಅದೇ ಪ್ಲೇಸ್ ಅಲ್ಲಿ ಸೋಮು ಕೂಡ ಇರ್ತಾನೆ, ಅವನು ಕೂಡ ಜೈಲಿನಿಂದ ಬಿಡುಗಡೆ ಆಗಿರ್ತಾನೆ. ಪಾರ್ಟ್ 1 ಸ್ಟೋರಿಲಿ ಮನು ಸೋಮುನ ಹೊಡೆದಿರ್ತಾನೆ, ಅದಕ್ಕೋಸ್ಕರ ಸೋಮುಗೆ ಕಿವಿ ಕೇಳಿಸದೆ ಹೋಗಿರುತ್ತೆ, ಅದಕ್ಕೋಸ್ಕರ ಕಿವಿ ಮಿಷಿನ್ ಅನ್ನ ಉಪಯೋಗಿಸ್ತಾ ಇರ್ತಾನೆ.
ಇರ್ತಾನೆ. ಆಗ ಸೋಮು ಮನುನ ನೋಡಿ ನಡೆದದ್ದು ಯಾವುದನ್ನು ಕೂಡ ನಾನು ಮರ್ತಿಲ್ಲ ಅಂತೇಳಿ ನಗ್ತಾ ಇರ್ತಾನೆ. ಇದರಿಂದ ಪ್ರಕಾಶ್ ಮನುನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮನು ಮತ್ತು ಪ್ರಕಾಶ್ ಆ ವಾಚ್ ಅನ್ನ ಮಾರಾಟ ಮಾಡಿದ್ರಿಂದ 8 ಲಕ್ಷ ರೂಪಾಯಿ ಬರುತ್ತೆ. ಆಗ ಮನುಗೆ ಆ 8 ಲಕ್ಷ ದುಡ್ಡನ್ನ ಪ್ರಿಯಳಿಗೆ ಹೇಗ್ ಕೊಡ್ಬೇಕು ಅಂತೇಳಿ ಅರ್ಥವಾಗದೆ ಒಂದು ಪ್ಲಾನ್ ಮಾಡ್ತಾನೆ. ಅದೇನು ಅಂದ್ರೆ ಪ್ರಿಯಳ ತಮ್ಮ ವಿನೋದ್ಗೆ ತನ್ನ ಪ್ಲಾನ್ ಅನ್ನ ಹೇಳಿ ವಿನೋದ್ ಮೂಲಕ ದೀಪಕ್ಗೆ ಭವಾನಿ ಒಂದು ಹೊಸದಾಗಿ ಹೋಟೆಲ್ ಅನ್ನ ಸ್ಟಾರ್ಟ್ ಮಾಡಿ ನನಗೆ ಗೊತ್ತಿರೋ ಒಬ್ಬ ದುಬೈ ವ್ಯಕ್ತಿ ಹೋಟೆಲ್ಗೆ ಬೇಕಾಗಿರುವ ಎಲ್ಲಾ ದುಡ್ಡನ್ನು ಕೂಡ ಅವರೇ ಇನ್ವೆಸ್ಟ್ ಮಾಡ್ತಾರಂತೆ, ಬರೋ ಲಾಭದಲ್ಲಿ ಇಬ್ರು ಕೂಡ 50-50 ತಗೋಣ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಪ್ರಿಯಾ ಮತ್ತು ದೀಪಕ್ ನನ್ನ ಒಪ್ಪಿಸ್ತಾನೆ. ಆನಂತರ ಮನು ಪ್ರಕಾಶ್ ನನ್ನ ದುಬೈ ಸೇಟು ತರ ರೆಡಿ ಮಾಡಿ ಅವನಿಂದನೇ 8 ಲಕ್ಷ ದುಡ್ಡನ್ನ ದೀಪಕ್ಗೆ ಕೊಡಿಸಿ ಹೋಟೆಲ್ ಕೆಲಸಗಳನ್ನ ಶುರು ಮಾಡಿ ಉಳಿದ ದುಡ್ಡನ್ನ ಸ್ವಲ್ಪ ದಿನಗಳಲ್ಲೇ ಕೊಡ್ತೀನಿ ಅಂತ ಹೇಳಿಸ್ತಾನೆ. ಈ ರೀತಿಯಾಗಿ ದೀಪಕ್ ಹೊಸ ಹೋಟೆಲ್ ನ ಕೆಲಸಗಳನ್ನ ಶುರು ಮಾಡಿದ್ದರಿಂದ ಪ್ರಿಯಾನು ಕೂಡ ತುಂಬಾ ಖುಷಿ ಆಗ್ತಾಳೆ. ದೂರದಿಂದಲೇ ಇದೆಲ್ಲವನ್ನು ನೋಡ್ತಿದ್ದ ಮನು ಪ್ರಿಯಳ ಫೇಸ್ ಅಲ್ಲಿ ನಗುವನ್ನ ಕಂಡು ತುಂಬಾ ಖುಷಿ ಪಡ್ತಾನೆ. ಈಗಿರುವಾಗ ಒಂದು ದಿನ ಸುರಭಿ ಮನುನ ಮೀಟ್ ಮಾಡೋದಕ್ಕೆ ಬರ್ತಾಳೆ. ಆಗ ಸುರಭಿ ಮನು ಹತ್ರ ಸಾರಿ ಕೇಳ್ತಾಳೆ. ಆಗ ಮನುಗೆ ಸುರಭಿನ ನನ್ನ ಲವ್ ಮಾಡ್ತಾಳೆ ಅಂತೇಳಿ ಅರ್ಥವಾಗುತ್ತೆ. ಸೀನ್ ಕಟ್ ಆದ್ರೆ ಸೋಮು ಮನು ನಂಬರ್ ಅನ್ನ ತಿಳ್ಕೊಂಡು ಅವನಿಗೆ ಫೋನ್ ಮಾಡಿ ಅವನ ಜೊತೆ ಮಾತಾಡಬೇಕು ಅಂತ ನೋಡ್ತಾ ಇದ್ರೆ ಮನು ಮಾತ್ರ ಅವನ ಫೋನ್ ಕಾಲ್ ಅನ್ನ ಕಟ್ ಮಾಡ್ತಾನೆ. ಅವತ್ ರಾತ್ರಿ ಮನು ಬೋಗಿಯ ಕಿಟಕಿ ಮೂಲಕ ಪ್ರಿಯಳ ಮನೆ ಕಡೆ ನೋಡ್ತಾ ಅವಳು ತುಂಬಾ ಹ್ಯಾಪಿ ಆಗಿದ್ದಾಳೆ ಅಂತ ಅಂದ್ಕೊಳ್ತಿರುವಾಗ ಅದೇ ಸಮಯದಲ್ಲಿ ಸೋಮು ತಮ್ಮ ಕಾಳಿ ಅದೆಲ್ಲವನ್ನು ನೋಡಿ ಮನು ಜೊತೆ ಮಾತಾಡ್ತಾ, ಓಹೋ ನೀನ್ ಲೈನ್ ಹಾಕ್ತಿರೋದು ಈ ಹುಡುಗಿಯನ್ನ, ಅವಳು ತುಂಬಾ ಚೆನ್ನಾಗಿದ್ದಾಳೆ, ಇದೇ ವಿಷಯನ ಸೋಮು ಅಣ್ಣನಿಗೆ ಹೇಳಿದ್ರೆ ನಿಮ್ಮನ್ನ ಕೊಂದಾಕ್ತೇನೆ ಅಂತೇಳಿ ಅಲ್ಲಿಂದ ಓಡೋಗ್ತಾ ಸೋಮುಗೆ ಫೋನ್ ಮಾಡ್ತಿರುವಾಗ ಮನು ಅವನ ಹಿಂದೆ ಬಿದ್ದು ಅವನನ್ನ ಹಿಡ್ಕೊಂಡು ಕೊಂದಾಕ್ತಾನೆ. ಮಾರನೇ ದಿನ ಸೋಮು ಕಾಳಿಯ ಡೆಡ್ ಬಾಡಿಯನ್ನ ನೋಡಿ 100% ಇವನನ್ನ ಮನುನೇ ಕೊಂದಿರೋದು ಅಂತೇಳಿ ಅರ್ಥವಾಗುತ್ತೆ. ಏಕೆಂದ್ರೆ ಮನುನ ಫಾಲೋ ಮಾಡೋ ಅಂತೇಳಿ ಸೋಮು ಕಾಳಿಗೆ ಹೇಳಿರ್ತಾನೆ. ಈ ಮನೇಲಿ ಪ್ರಿಯ ಇರೋದು ಸೇಫ್ ಅಲ್ಲ ಅಂತೇಳಿ ಪ್ರಿಯಾ ಫ್ಯಾಮಿಲಿಯನ್ನ ಮ್ಯೂಸಿಕ್ ಕ್ಲಾಸ್ ನಡೆಸೋ ಮನೆಯ ಪಕ್ಕದ ಮನೆಯನ್ನ ನೋಡಿ ಪ್ರಿಯಳ ಫ್ಯಾಮಿಲಿಯಲ್ಲಿ ಶಿಫ್ಟ್ ಆಗುವಂತೆ ಮಾಡ್ತಾನೆ. ಆಗ ಪ್ರಿಯಾ ಮ್ಯೂಸಿಕ್ ಕ್ಲಾಸ್ ಅನ್ನ ನೋಡಿ ನನಗೆ ಸಂಗೀತ ಅಂದ್ರೆ ಎಷ್ಟೊಂದು ಇಷ್ಟ ಆಯ್ತು ಅಂತೇಳಿ ಅರ್ಥ ಮಾಡ್ಕೊಂಡು ಅವಳು ಮನು ಜೊತೆ ಕಳೆದ ಹಳೆ ನೆನಪುಗಳನ್ನ ನೆನಪು ಮಾಡ್ಕೊಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಸೋಮುಗೆ ಮನು ಜೊತೆ ಸುತ್ತಾಡ್ತಿರೋದು ಸುರಭಿ ಅಂತೇಳಿ ಗೊತ್ತಾಗಿ ಒಂದು ದಿನ ಸುರಭಿಯನ್ನ ಲಾಡ್ಜ್ಗೆ ಕರೆಸ್ತಾನೆ. ಈ ವಿಷಯ ಮನುಗೆ ಗೊತ್ತಾಗಿ ತಕ್ಷಣ ಅಲ್ಲಿಗೆ ಬರ್ತಾನೆ. ನಿಜ ಹೇಳ್ಬೇಕಂದ್ರೆ ಸೋಮು ಸುರಭಿಗೋಸ್ಕರನೇ ಮನು ಕಾಳಿಯನ್ನ ಕೊಂದಾಕಿರ್ತಾನೆ ಅಂತ ಅನ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಸುರಭಿನ ಟಾರ್ಚರ್ ಮಾಡಿ ಮನುಗ ಆ ನೋವು ಗೊತ್ತಾಗೋ ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅಲ್ಲಿಗೆ ಮನು ಬಂದಿದ್ರಿಂದ ಇವತ್ತು ಅಲ್ದೆ ಹೋದ್ರೆ ಏನು, ಮತ್ತೊಂದ್ ದಿನ ಆ ನೋವು ಏನು ಅಂತೇಳಿ ನೀನು ತೋರಿಸ್ತೀನಿ ಅಂತೇಳಿ ಅಲ್ಲಿಂದ ನಗ್ತಾ ಹೊರಟೋಗ್ತಾನೆ. ಆನಂತರ ಮನು ಆಲೋಚನೆ ಮಾಡಿ ಸುರಭಿ ಹೊರಗಡೆ ಇದ್ರೆ ಅವಳಿಗೆ ಪ್ರಾಬ್ಲಮ್ ಅಂತ ಹೇಳಿ ನಿನ್ನ ಜೊತೆ ಬರ್ತೀಯಾ ಅಂತ ಕೇಳಿ ಅವಳನ್ನ ಕರ್ಕೊಂಡು ಪ್ರಿಯಾ ವಾಸ ಮಾಡ್ತಿದ್ದ ಅವಳ ಮನೆಗೆ ಹೋಗಿ ಇಬ್ರು ಕೂಡ ವಾಸ ಮಾಡ್ತಾರೆ. ಹಾಗೆ ಮನು ಪ್ರಿಯಳ ಜ್ಞಾಪಕವಾಗಿರುವ ಕ್ಯಾಸೆಟ್ ಮತ್ತು ವಾಕ್ಮ್ಯಾನ್ ಅನ್ನ ಸುರಭಿಗೆ ಗೊತ್ತಾಗದ ಹಾಗೆ ಒಂದು ಬಾಕ್ಸ್ ಅಲ್ಲಿ ಬಚ್ಚಿಡ್ತಾನೆ. ಅದೇ ರಾತ್ರಿ ಮನು ಮತ್ತು ದೀಪಕ್ ಡ್ರಿಂಕ್ಸ್ ಮಾಡ್ತಾ ಇಬ್ರು ಮಾತಾಡ್ತಿರುವಾಗ ದೀಪಕ್ ಹೊಸ ಹೋಟೆಲ್ ಏನೋ ಸ್ಟಾರ್ಟ್ ಮಾಡಿದೆ, ಆದ್ರೆ ಆ ದುಬೈ ವ್ಯಕ್ತಿ ಉಳಿದ ದುಡ್ಡನ್ನ ಇನ್ನೂ ಕೊಟ್ಟಿಲ್ಲ ಅಂತೇಳಿ ಟೆನ್ಷನ್ ಮಾಡ್ಕೊಳ್ತಾನೆ. ಇದನ್ನ ಕೇಳಿದ ಮನು ದೀಪಕ್ಗೆ ಉಳಿದ ದುಡ್ಡನ್ನ ಹೇಗಾದ್ರೂ ಅರೇಂಜ್ ಮಾಡಿ ಕೊಡ್ಬೇಕು ಅಂತೇಳಿ ಪ್ಲಾನ್ ಪ್ರಕಾರ ಶಂಕರ್ ಗೌಡ್ನ ಮಗನ ಮೇಲೆ ನಾಯಿಯಿಂದ ಅಟ್ಯಾಕ್ ಮಾಡಿಸಿ ಅವನನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಶಂಕರ್ ನಾರಾಯಣ ಹೆಂಡತಿಯನ್ನ ಮೀಟ್ ಮಾಡಿ ನಿಮ್ಗೆ ಒಳ್ಳೇದ್ ಮಾಡಿರೋ ನನ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ತಾ ಇಲ್ಲ, ಅದಕ್ಕೋಸ್ಕರ ನಿಮಗೆ ನಿಮ್ಮ ಮಗನ ಮೂಲಕ ನೀತಿ ಪಾಠವನ್ನ ಹೇಳಿದ್ದೀನಿ ಅಂತೇಳಿ ಅವನ ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟು ಈವ್ನಿಂಗ್ ಒಳಗಡೆ ಇದಕ್ಕೆ ದುಡ್ಡು ಹಾಕ್ಬೇಕು, ಸೋಮುನ ಅರೆಸ್ಟ್ ಮಾಡಿಸ್ಬೇಕು ಮತ್ತು ಪ್ರಭುನ ಹ್ಯಾಂಡ್ ಓವರ್ ಮಾಡಬೇಕು, ಇವುಗಳನ್ನ ನೀವು ಮಾಡಿದ್ರೆ ಯಾವತ್ತೂ ಕೂಡ ನಿಮ್ ತಂಟೆಗೆ ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ಅವಳು ಓಕೆ ಅಂತ ಹೇಳ್ತಾಳೆ. ಆ ನಂತರ ಶಂಕರ್ ಗೌಡ್ನ ಹೆಂಡತಿ ಮನು ಅಕೌಂಟ್ ಗೆ ದುಡ್ಡನ್ನ ಹಾಕಿ ಸೋಮುನನ್ನ ಅರೆಸ್ಟ್ ಮಾಡಿಸಿ ನಂತರ ಮನು ಹೇಳಿರುವ ಸೀಕ್ರೆಟ್ ಪ್ಲೇಸ್ ಗೆ ಪ್ರಭುನನ್ನ ಕಳಿಸ್ತಾಳೆ. ನಂತರ ಮನು ಪ್ರಭುನನ್ನ ಕಿಡ್ನಾಪ್ ಮಾಡಿ ಊರಿಂದಾಚೆ ಒಂದು ಹಳೆ ಫ್ಯಾಕ್ಟರಿಯ ಕತ್ತಲೆ ಕೋಣೆಯಲ್ಲಿ ಅವನನ್ನು ಬಂಧಿಸಿ 10 ವರ್ಷಗಳಿಂದ ನಾನು ಪ್ರಭುವಿಂದ ಎಷ್ಟು ಕಷ್ಟಪಟ್ಟಿದ್ದೇನೋ ಅದು ಅವನಿಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿ ಒಂದೇ ಕೋಣೆಯಲ್ಲಿ ತಿನ್ನುವುದಕ್ಕೆ ಊಟ ಮತ್ತು ಬಾತ್ರೂಮ್ ಕೂಡ ಅಲ್ಲೇ ಮಾಡಬೇಕು ಅಂತ ಹೇಳಿ 2 ದಿನಕ್ಕೊಮ್ಮೆ ಊಟವನ್ನ ಕೊಟ್ಟು ಹೋಗ್ತಾ ಇರ್ತಾನೆ. ಆದ್ರೆ ಪ್ರಭು ಮಾತ್ರ ಜೋರಾಗಿ ಕಿರ್ಚಾಡ್ತಾ ನನ್ನನ್ನು ಬಿಟ್ಬಿಡು ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾನೆ. ಈಗ ಕೊನೆಯದಾಗಿ ಮನುಗೆ ಒಂದೇ ಒಂದು ಕೋರಿಕೆ ಇರುತ್ತೆ, ಪ್ರಿಯಾ ಮತ್ತೆ ಹಾಡುಗಳನ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಒಂದು ದಿನ ಮನು ಪ್ರಿಯಾ ನೋಡುವಂತೆ ಇಂಡೈರೆಕ್ಟ್ ಆಗಿ ಮ್ಯೂಸಿಕ್ ಕಾಂಪಿಟೇಷನ್ ನಡೆಯೋ ಪಾಂಪ್ಲೆಟ್ಸ್ ಅನ್ನ ಕಳಿಸ್ತಾನೆ. ಅದನ್ನ ನೋಡಿದ ಪ್ರಿಯಾಗೆ ಮನು ಜೊತೆ ಕಳೆದ ದಿನಗಳೇ ನೆನಪಾಗ್ತವೆ. ನಿಜ ಹೇಳ್ಬೇಕಂದ್ರೆ ಪ್ರಿಯಾ ಮನುಗೋಸ್ಕರನೇ ಹಾಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಆದ್ರೆ ಮನು ದೂರವಾಗಿದ್ದರಿಂದ ಹಾಡು ಹೇಳೋದನ್ನು ಕೂಡ ನಿಲ್ಲಿಸಿರ್ತಾಳೆ. ಇನ್ನೊಂದ್ ಕಡೆ ದೀಪ ಹೋಟೆಲ್ ಕೆಲಸಗಳನ್ನ ಪೂರ್ತಿ ಮಾಡಿ ಹೋಟೆಲ್ ಅನ್ನ ಓಪನ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮನು ದೀಪಕ್ ಕೊಟ್ಟಿರೋ ಸ್ವೀಟ್ ಅನ್ನ ತಿಂತ ಪ್ರಭುವನ್ನ ಪ್ರಿಯಾ ಆಡೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾಳೋ ಆವಾಗಲೇ ನಿನ್ನನ್ನ ಇಲ್ಲಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮನು ಸುರಭಿ ಹತ್ರ ಮಾತಾಡ್ತಿರುವಾಗ ದೀಪಕ್ ಮನುಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬಾ ಅಂತ ಹೇಳಿದ್ದರಿಂದ ಆಗ ಮನು ಕೂಡ ತಕ್ಷಣ ಹೋಗ್ತಾನೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಆಗ ದೀಪಕ್ಗೆ ಪ್ರಕಾಶ್ ಒಬ್ಬ ಕ್ಯಾಬ್ ಡ್ರೈವರ್, ಇವನು ಯಾವ ದುಬೈಯಿಂದನೂ ಕೂಡ ಬಂದಿಲ್ಲ, ಹೋಟೆಲ್ ಶುರು ಮಾಡೋದಕ್ಕೆ ಇವನು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾನೆ ಅಂದ್ರೆ ಇವನು ಪ್ಲಾನಿಂಗ್ ಏನಿರುತ್ತೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಮನು ಹತ್ರ ಹೇಳ್ತಾನೆ. ಆಗ ಮನು ದೀಪಕ್ ಜೊತೆ ಮಾತಾಡ್ತಾ ನನ್ಗೊಂದು ಪ್ಲೇಸ್ ಗೊತ್ತಿದೆ, ಇವನನ್ನ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಸತ್ಯವನ್ನ ಬಾಯ್ ಬಿಡ್ತಾನೆ ಅಂತ ಹೇಳಿ ಆಗ ಮೂವರು
ಪ್ರಭುನ ಬಂಧಿಸಿರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಪ್ರಭುನ ಕಿರ್ಚಾಟವನ್ನು ಕೇಳಿ ದೀಪಕ್ ಭಯ ಬಿದ್ದಾಗ ಆಗ ಪ್ರಕಾಶ್ ದೀಪಕ್ ಹತ್ರ ಮನು ಮತ್ತು ಪ್ರಿಯಾಳ ಬಗ್ಗೆ ಎಲ್ಲವನ್ನೂ ಹೇಳ್ತಾನೆ. ಅದನ್ನೆಲ್ಲ ಕೇಳಿದ ದೀಪಕ್ಗೆ ಎಲ್ಲವೂ ಕೂಡ ಅರ್ಥವಾಗುತ್ತೆ. ಆಗ ಮನು ದೀಪಕ್ ಹತ್ರ ಮಾತಾಡ್ತಾ, ಪ್ರಿಯಾಗೆ ನಾನು ಬದುಕಿದನು ಇಲ್ಲೋ ಅಂತೇಳಿ ಗೊತ್ತಿಲ್ಲ, ನನಗಿರುವುದು ಒಂದೇ ಒಂದು ಕೋರಿಕೆ, ಪ್ರಿಯಾ ಮತ್ತೆ ಹಾಡನ್ನ ಆಡ್ಬೇಕು ಅನ್ನೋದು, ಅದನ್ನ ಕೇಳ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಅವಳು ಹಾಡು ಹೇಳುವಂತೆ ಮಾಡುವಂತೇಳಿ ಮ್ಯೂಸಿಕ್ ಕಾಂಪಿಟೇಷನ್ ನ ಪೇಪರ್ ಅನ್ನ ಕೊಟ್ಟು ಈ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂತೇಳಿ ರಿಕ್ವೆಸ್ಟ್ ಮಾಡಿದ್ರಿಂದ ಮನು ನೋವನ್ನ ಅರ್ಥ ಮಾಡ್ಕೊಂಡಂತ ದೀಪಕ್ ಮನೆಗೆ ಬಂದು ಪ್ರಿಯಳಿಗೆ ಆ ಮ್ಯೂಸಿಕ್ ಕಾಂಪಿಟೇಷನ್ ಪೇಪರ್ ಅನ್ನ ಕೊಟ್ಟು, ನಿಮ್ಮಮ್ಮ ನನಗೆ ಹೇಳಿದ್ರು ನಿನಗೆ ಹಾಡು ಹೇಳೋದಂದ್ರೆ ತುಂಬಾ ಇಷ್ಟ ಅಂತ ಹೇಳಿ, ನೀನೀಗ ಈ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳು ಅಂತ ಹೇಳಿದಾಗ ಆಗ ಪ್ರಿಯಾ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ. ಇದೀಗಿರುವಾಗ ಇನ್ನೊಂದ್ ಕಡೆ ಸುರಭಿ ಮನು ಪ್ರಿಯಾಳ ನೆನಪಿಗೋಸ್ಕರ ಬಚ್ಚಿಟ್ಟಿದ್ದ ಕ್ಯಾಸೆಟ್ ಮತ್ತು ವಾಕ್ಮೆನ್ ಅನ್ನ ಸುರಭಿ ನೋಡಿ ತುಂಬಾ ಕೋಪದಿಂದ ಅವೆಲ್ಲವನ್ನು ಕೂಡ ಸುಟ್ಟಾಕ್ತಾಳೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮನು ಅವೆಲ್ಲವನ್ನು ನೋಡಿ ಅವುಗಳನ್ನ ಆರ್ಸೋದಕ್ಕೆ ಟ್ರೈ ಮಾಡಿದಾಗ ಅಷ್ಟೊತ್ತಿಗಾಗ್ಲೇ ಅವು ಸುಟ್ಟೋಗಿರ್ತವೆ. ಆಗ ಸುರಭಿ ಇದಕ್ಕೋಸ್ಕರ ನನ್ನ ಬಳಸ್ಕೊಂಡೆ ಅಂತೇಳಿ ಬೈತಾಳೆ. ಆಗ ಮನುಗೂ ಕೂಡ ತುಂಬಾ ಕೋಪ ಬಂದು ಸುರಭಿಯನ್ನ ಮನೆಯಿಂದ ಹೊರಗಡೆ ಹಾಕ್ತಾನೆ. ಹಾಗೆ ಮನು ಸುರಭಿ ಜೊತೆ ಮಾತಾಡ್ತಾ, ನನ್ನ ಮನಸ್ಸಲ್ಲಿರೋ ಪ್ರಿಯಳ ಜಾಗವನ್ನ ನೀನ್ ಯಾವತ್ತೂ ಕೂಡ ಆಕ್ರಮಿಸೋದಿಕ್ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಸುರಭಿ ಅಳ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಸೋಮು ಜೈಲಿನಿಂದ ಬಿಡುಗಡೆ ಆಗಿ ಹೊರಗಡೆ ಬರ್ತಾನೆ. ಮನುಗೆ ನೋವಂದ್ರೆ ಹೇಗಿರುತ್ತೆ ಅಂತೇಳಿ ತೋರಿಸ್ಬೇಕು ಅಂತೇಳಿ ಮನು ಲವರ್ ಸುರಭಿ ಅಂತ ಅಂದ್ಕೊಂಡು ಅವಳನ್ನ ಕಿಡ್ನಾಪ್ ಮಾಡಿ ಒಂದು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇಟ್ಟು ಅವಳನ್ನ ಟಾರ್ಚರ್ ಮಾಡ್ತಾ ಇರ್ತಾನೆ. ಮತ್ತೊಂದ್ ಕಡೆ ದೀಪಕ್ ಪ್ರಿಯಾಳನ್ನ ಸಿಂಗಿಂಗ್ ಕಾಂಪಿಟೇಷನ್ ಗೆ ಕರ್ಕೊಂಡು ಹೋಗ್ತಾನೆ. ಇದೆಲ್ಲವನ್ನು ಕೂಡ ಮನು ದೂರದಿಂದಲೇ ನೋಡ್ತಾ ಪ್ರಿಯಾ ಮತ್ತೆ ಆಡ್ತೀರ ಅಂತೇಳಿ ತುಂಬಾ ಖುಷಿ ಆಗ್ತಿರುವಾಗ ಆಗ ಅದೇ ಸಮಯಕ್ಕೆ ಸೋಮು ಮನುಗೆ ಕಾಲ್ ಮಾಡಿ, ನಿನ್ನ ಪ್ರೇಯಸಿ ಸುರಭಿಯನ್ನ ಕಿಡ್ನಾಪ್ ಮಾಡಿದೀನಿ, ನೀ ಇಲ್ಲಿಗೆ ತಕ್ಷಣ ಬರ್ದೇ ಹೋದ್ರೆ ಅವಳನ್ನ ಕೊಂದಾಕ್ತೀನಿ ಅಂತ ಹೇಳಿದಾಗ ಆಗ ಮನು ಅಲ್ಲಿಗೆ ಹೋದಾಗ ಸೋಮು ಗ್ಯಾಂಗ್ ಮನುನ ಕೊಲ್ಲೋದಿಕ್ಕೆ ಟ್ರೈ ಮಾಡ್ತಾರೆ. ನಂತರ ಮನು ಮತ್ತು ಸೋಮ್ನ ಗ್ಯಾಂಗ್ ನ ಮಧ್ಯೆ ದೊಡ್ಡ ಫೈಟ್ ನಡೆದು ಅವನ ಗ್ಯಾಂಗ್ ನನ್ನು ಚೆನ್ನಾಗಿ ಹೊಡೆದು ಕೊನೆಗೆ ಸೋಮನನ್ನು ಕೂಡ ಕೊಲ್ಲೋದಿಕ್ಕೆ ಹೋದಾಗ ಆಗ ಸೋಮು ತನ್ನ ಹತ್ರ ಇದ್ದ ಗನ್ ಇಂದ ಮನುನ ಶೂಟ್ ಮಾಡ್ತಾನೆ. ಆಗ ಮನು ತುಂಬಾ ಕಷ್ಟಪಟ್ಟು ಸೋಮನನ್ನು ಕೂಡ ಕೊಂದಾಕ್ತಾನೆ. ಮತ್ತೊಂದ್ ಕಡೆ ಪ್ರಿಯಾ ಸ್ಟೇಜ್ ಮೇಲೆ ಬಂದು ಹಾಡು ಹೇಳೋದಕ್ಕೆ ಟ್ರೈ ಮಾಡ್ತಿರುವಾಗ ಅವಳಿಗೆ ಮನು ನೆನಪುಗಳೇ ನೆನಪಾಗ್ತಾ ಇದ್ದಿದ್ರಿಂದ ಹಾಡು ಹೇಳ್ದೆ ಅಳ್ತಾ ಅಲ್ಲಿಂದ ಮನೆಗೆ ಬಂದ್ಬಿಡ್ತಾಳೆ. ಮತ್ತೊಂದ್ ಕಡೆ ಮನು ಸುರಭಿಯ ಪ್ರಾಣವನ್ನ ಕಾಪಾಡ್ತಾನೆ. ಅವನಿಗೆ ತುಂಬಾ ಗಾಯವಾಗಿದ್ದರಿಂದ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಕರೀತಾಳೆ. ಅದಕ್ಕೆ ಮನು, ಬೇಡ ಸುರಭಿ, ನನ್ನ ಜೀವನ ಇಲ್ಲಿವರೆಗೂ ಮಾತ್ರ, ಈಗಲಾದ್ರೂ ನಿನಗೆ ಅರ್ಥ ಆಯ್ತಾ, ಆ ನಂತರ ಈಗ ನಿನಗೂ ಕೂಡ ಒಂದು ಜೀವನ ಇದೆ ಅಂತ ಹೇಳ್ತಾನೆ. ಆಗ ಸುರಭಿ ಅಳ್ತಾ ಯಾರನ್ನಾದ್ರೂ ಹೆಲ್ಪ್ ಕೇಳೋದಕ್ಕೆ ಹೊರಗಡೆ ಹೋಗ್ತಾಳೆ. ಮತ್ತೊಂದ್ ಕಡೆ ಪ್ರಿಯಾ ಮನುನ ನೆನಪು ಮಾಡ್ಕೊಂಡು ರೂಮ್ ಅಲ್ಲಿ ಕುಳಿತುಕೊಂಡು ಮನುನ ನೆನಪು ಮಾಡ್ಕೊಂಡು ಹಾಡನ್ನ ಹೇಳ್ತಾಳೆ. ಈ ಮೂವಿಲಿ ಸಾಂಗ್ ಅಂತೂ ತುಂಬಾ ಎಮೋಷನ್ ಆಗಿದೆ. ಆ ನಂತರ ಮನು ತುಂಬಾ ಕಷ್ಟಪಟ್ಟು ತಾನಿದ್ದ ರೂಮ್ ಡೋರ್ ಅನ್ನ ಓಪನ್ ಮಾಡಿ ನೋಡಿದಾಗ ಸಮುದ್ರದ ದಡದ ಮೇಲೆ ಪ್ರಿಯಾ ಹಾಡು ಹೇಳುವಂತೆ ಕಾಣಿಸ್ತಾಳೆ. ಆಗ ಪ್ರಿಯಾ ಮನುನ ಹಾಡು ಹೇಳೋದನ್ನ ಯಾವತ್ತೂ ಕೂಡ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿದಾಗ ಅದನ್ನ ಕೇಳಿದ ಮನು ತುಂಬಾ ಹ್ಯಾಪಿ ಫೀಲ್ ಆಗಿ ಹಾಗೆ ಸಮುದ್ರದ ಒಳಗಡೆ ನಡೆದುಕೊಂಡು ಹೋಗ್ತಾನೆ. ನಿಜ ಹೇಳ್ಬೇಕಂದ್ರೆ ಮನು ಇದೆಲ್ಲವನ್ನು ಕೂಡ ಊಹೆ ಮಾಡ್ಕೊಂಡಿರ್ತಾನೆ. ಮನು ದೇಹದಿಂದ ಅವನ ಪ್ರಾಣ ಆಗಾಗಲೇ ಬಿಟ್ಟೋಗಿರುತ್ತೆ. ಹೀಗೆ ಮನು ಈ ಲೋಕವನ್ನ ಬಿಟ್ಟೋಗೋದಕ್ಕಿಂತ ಮುಂಚೆ ಎಲ್ಲಾ ಲೈಫ್ ಅನ್ನು ಕೂಡ ಸೆಟ್ಲ್ ಮಾಡಿರ್ತಾನೆ. ಅದು ಹೇಗೆ ಅಂದ್ರೆ ಸುರಭಿಗೆ ಡಾಕ್ಟರ್ ಆಗ್ಬೇಕನ್ನೋ ಕೋರಿಕೆ ತೀರಿಸೋದಕ್ಕೋಸ್ಕರ ಅವಳಿಗೆ ಕಾಲೇಜಲ್ಲಿ ಸೀಟ್ ಅನ್ನ ರೆಡಿ ಮಾಡಿ ಅವಳಿಗೆ ಸಿಗುವಂತೆ ಮಾಡಿರ್ತಾನೆ. ಇನ್ನು ದೀಪಕ್ಗೆ ಹೊಸ ಹೋಟೆಲ್ ಅನ್ನ ಕಟ್ಟಿಸಿಕೊಟ್ಟಿದ್ರಿಂದ ಅದು ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದ್ರಿಂದ ಈಗ ದೀಪಕ್ ತನ್ನ ಹೆಂಡತಿ ಮತ್ತು ಮಗನನ್ನ ತುಂಬಾ ಸಂತೋಷವಾಗಿ ನೋಡ್ಕೊಳ್ತಾ ಇರ್ತಾನೆ. ಇನ್ನು ಪ್ರಕಾಶ್ಗೆ ದುಡ್ಡನ್ನ ಕೊಟ್ಟು ಲೈಫ್ ಅಲ್ಲಿ ಸೆಟ್ಲ್ ಆಗು ಅಂತೇಳಿ ಲೆಟರ್ ನ ಬರ್ದಿರ್ತಾನೆ. ಇದರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಇನ್ನು ಮೂವಿ ಎಂಡಿಂಗ್ ನಲ್ಲಿ ನಮ್ಮನ್ನ ಪ್ರೀತಿಸಿದವರು ನಮ್ ಜೊತೆ ಸಂತೋಷವಾಗಿರ್ಬೇಕು ಅಂತ ಅಂದ್ಕೊಳ್ಳೋದಲ್ಲ ಪ್ರೀತಿ, ನಮ್ಮನ್ನ ಇಷ್ಟಪಟ್ಟವರು ಅವ್ರು ಸಂತೋಷವಾಗಿರುವಂತೆ ಮಾಡೋದೇ ಪ್ರೀತಿ ಅನ್ನೋದೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.